ಹಿಂದೆ ಮ್ಯೂಸಿಕ್ ಕಲಿಯಕ್ಕೆ ನೀವು ಮಲೇಶ್ವರಂ ಬರ್ತಾ ಇದ್ರಿ. ಬರ್ತಿರ್ಬೇಕಾದ್ರೆ ಯಾವ್ದಾದ್ರು ಒಂದು ಒಳ್ಳೆ ಟ್ಯೂನ್ ಮಾಡ್ಬೇಕು, ಏನಾದ್ರೂ ಯಾವ್ದೆಲ್ಲಾದ್ರೂ ಒಂದು ಯಶಸ್ಸು ಸಿಗಬೇಕು ಅಂತ ಬಯಸೋದು ಬೇರೆ. ಈಗ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡು ಅದನ್ನ ತಿರುಗಿ ನೋಡಿದಾಗ ಏನ್ ಅನ್ಸುತ್ತೆ ಸರ್? ನೀವು ಹೇಳ್ದಂಗೆ ಮೊದಲು ಸ್ಟಾರ್ಟ್ ಮಾಡಿದಾಗ ನಾನೇ ಮನೆಯಲ್ಲಿ ಮಾಡೋದು, ಚಿಕ್ಕ ಕೀಬೋರ್ಡ್ ಅಲ್ಲಿ ಅವಾಗ ರೆಕಾರ್ಡ್ ಮಾಡೋದೆಲ್ಲ ಇರ್ಲಿಲ್ಲ. ಚಿಕ್ಕ ವಾಕ್ಮ್ಯಾನ್ ಅಲ್ಲಿ ರೆಕಾರ್ಡ್ ಮಾಡೋದು, ಅದನ್ನ ಕೇಳೋದು, ಏನೋ ವಿಚಿತ್ರ ಕೆಲ್ಸಗಳು. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಆದ್ಮೇಲೆ ಬಿಗ್ನಿಂಗ್ ಅಲ್ಲಿ ನನಗೆ ಅಷ್ಟು ಯಶಸ್ಸು ದೊಡ್ಡದಾಗಿ ಸಿಕ್ಕಿಲ್ಲ. ಅಂದ್ರೆ ಹಾಡುಗಳು ಜನಕ್ಕೆ ಇಷ್ಟ ಆಗ್ತಿತ್ತು, ಬಟ್ ಯಾವ್ದು ಫಿಲ್ಮ್ ನಮ್ಗೆ ದೊಡ್ಡ ಹಿಟ್ ಆಗಿರ್ಲಿಲ್ಲ. ಆ ರೀತಿನಲ್ಲಿ ಅವಾಗ ಸ್ಟಾರ್ಟ್ ಮಾಡಿದಾಗ ರೇಡಿಯೋನಲ್ಲಿ ತುಂಬಾ ಹಾಡುಗಳು ಬರೋದಲ್ಲ, ನಮ್ದು ಒಂದು ದಿನ ರೇಡಿಯೋದಲ್ಲಿ ಒಂದು ಹಾಡು ಬಂದ್ರೆ ಸಾಕಪ್ಪ ಅನ್ಸಲ್ಲ. ಒಂದೇ ಒಂದು ಹಾಡು ರೇಡಿಯೋದಲ್ಲಿ ಬಂದ್ಬಿಟ್ರೆ ಸಾಕಪ್ಪ, ನನ್ನ ಲೈಫ್ ಸಾರ್ಥಕ ಅಂತ ಖುಷಿ ಅನ್ನಿಸ್ತಿತ್ತು. ಆಮೇಲೆ ಯುಗ ಅಂತ ಒಂದು ಸಿನಿಮಾ ದುನಿಯಾ ವಿಜಯ್ ಸರ್ದು ಮಾಡಿದಾಗ ಆ ಹಾಡು ಫುಲ್ ಬಂತಲ್ಲ ರೇಡಿಯೋದಲ್ಲಿ ಬಂತು. ಅದಾದ್ಮೇಲೆ ರೇಡಿಯೋನಲ್ಲಿ ಬಿರುಗಾಳಿ ಮಾಡಿದೆ, ಬಿರುಗಾಳಿ ವೆಂಟ್ ವೆಲ್. ಸಂಚಾರಿ ಮಾಡಿದೆ. ಸೊ ಆಲ್ಬಮ್ಸ್ ವೆರಿ ಚೆನ್ನಾಗಿ ಆಗ್ತಾ ಇತ್ತು. ಕೆಂಪೇಗೌಡ ಬಂದಾಗ ಚೇಂತಪ್ಪ ನೋಡಿ, ಕತೆ ಹೇಳಲಿಕ್ಕೆ ಅಂತ ಹೋದಂತವ್ರು ನಿರ್ದೇಶಕರೇ ಆಗ್ಬಿಟ್ರು. ಹೆಂಗೆ ನೋಡಿ, ಹಿಂಗಿಂಗ್ ಲೈಫ್ ಅಲ್ಲಿ ಹೆಂಗ್ ಟರ್ಮ್ ಸಿಗುತ್ತೆ ಹೇಳಕ್ ಆಗಲ್ಲ. ಆಮೇಲೆ ನಿಮ್ ನಿರ್ಮಾಪಕರು ಕೂಡ ಅವ್ರಿಗೆ ಬೇರೆ ಬೇರೆ ಸಿನಿಮಾದಲ್ಲಿ ಬಂದಂತ ಲಾಭನೆಲ್ಲ ಇಲ್ಲಿ ಹಾಕ್ತಾ ಇದಾರೆ. ಅಂದ್ರೆ ಏನಾದ್ರು ಮಾಡ್ಬೇಕು ಅಂತ. ತುಂಬಾ ಪ್ಯಾಷನೇಟ್ ಪ್ರೊಡ್ಯೂಸರ್ ಅವರು. ಸೂಪರ್ ಅವರೆಲ್ಲ ಇಲ್ಲ ಅವರಲ್ಲ ಅವ್ರ ರಮೇಶ್ ರೆಡ್ಡಿ ಅವರು ಗಾಳಿಪಟ 2 ಮಾಡಿದ್ರು. ಅವ್ರದ್ದು ತುಂಬಾ ಹಾರ್ಡ್ ಜರ್ನಿ ಸರ್. ಅವರು ಒಂದು ಗಾರೆ ಕೆಲಸ ಮಾಡ್ಕೊಂಡು ಬಂದಂತ ವ್ಯಕ್ತಿ. ಇವತ್ತು ಸುಧಾಮೂರ್ತಿ ಅವರ ಎಲ್ಲ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ಸ್ ಎಲ್ಲ ಇವರೇ ಮಾಡೋದು. ಕರೆಕ್ಟ್ ಎಸ್ ಅವ್ರ ಬಗ್ಗೆ ತುಂಬಾ ಕೇಳಿ. ವೆರಿ ಇನ್ಸ್ಪೈರಿಂಗ್ ಪರ್ಸನ್, ವೆರಿ ಹ್ಯೂಜ್ ಪರ್ಸನಾಲಿಟಿ. ನೀವು ಇನ್ನು ನಡುವೆ ಈ ಫೋಟೋಗ್ರಫಿನ ಮಾಡಿದ್ರಾ? ಇಲ್ಲ, ಫಾದರ್ ಒಂದೇ ಫೋಟೋಗ್ರಾಫರ್. ಓಕೆ. ಲಕ್ಷ್ಮಿ ಸ್ಟುಡಿಯೋ ಅಂತ ಇತ್ತು, ಎಲ್ಲಿ? ಮುಂಡಡಿಪಾಳ್ಯ. ಸೊ ಅವ್ರದ್ದು ಪಾಸ್ಪೋರ್ಟ್ ಸೈಜ್ ಫೋಟೋಗಳು. ಮಿಲಿಟರಿ ಕ್ಯಾಂಪ್ ಅಲ್ಲಿ ರೆಗ್ಯುಲರ್ ಫೋಟೋಗ್ರಾಫರ್ ಆಗಿದ್ರು. ಅಲ್ಲಿ PRTC ಅಂತ ಏನೋ ಇತ್ತು, ಅಲ್ಲ PCTC ಅಂತ ಇತ್ತು. ಸೊ he used to be there ರೆಗ್ಯುಲರ್ ಫೋಟೋಗ್ರಾಫರ್. ಸೊ ನಿಮಗೇನು ಆ ಕಡೆಗೆ ಸೆಳೆತ ಸಿಗಲಿಲ್ಲ? ಇಲ್ಲ, ನಮ್ಮ ತಂದೆದು 2 ಸ್ಟುಡಿಯೋ ಇತ್ತು, ಫೋಟೋ ಸ್ಟುಡಿಯೋ. ಅವರು ಆಕ್ಸಿಡೆಂಟ್ ಅಲ್ಲಿ ತೀರೋಗಿದ್ದು. ಅವ್ರು ಹೋದ್ಮೇಲೆ ನಾನು ನಮ್ಮ ಅಣ್ಣ ಟ್ರೈ ಮಾಡಿದ್ವಿ ಆ ಸ್ಟುಡಿಯೋನ ಉಳಿಸ್ಕೊಳಕ್ಕೆ. ಚೆನ್ನಾಗಿ ತುಂಬಾ ಅವಾಗ್ಲೇ ಒಳ್ಳೆ ಬಿಸ್ನೆಸ್ ಆಗ್ತಾ ಇತ್ತು, ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿ ಇಕ್ಕಿದ್ರು. ಬಟ್ ನಮ್ದು ತುಂಬಾ ಚಿಕ್ಕ ವಯಸ್ಸು, ನನ್ಗೆ 13 ವರ್ಷ, ನಮ್ಮ ಅಣ್ಣಂಗೆ 15 ವರ್ಷ. ನಮ್ಗೆ ಅದು ಗೊತ್ತಾಗೇ ಇಲ್ಲ ಅದನ್ನ ಹೆಂಗೆ ಹೋಗ್ಬಿಟ್ರ. ಐ ವಾಸ್ ಜಸ್ಟ್ 43 years ನಮ್ಮ ತಂದೆ ಆಕ್ಸಿಡೆಂಟ್ ಅಲ್ಲಿ. ಸೊ ಅದಾದ್ಮೇಲೆ ವಿ ಕುಡಂಟ್ ಸ್ಟುಡಿಯೋನ ಉಳಿಸ್ಕೊಳಕ್ ಆಗಿಲ್ಲ. ನಮ್ಗೆ ಕೆಲಸ ಗೊತ್ತಿರ್ಲಿಲ್ಲ. ನಮ್ಮ ತಂದೆ ಏನ್ ಮಾಡೋರು, ಅವ್ರ ಜೊತೆಲಿ ಇದ್ದಾಗ ಈ ಡಾರ್ಕ್ ರೂಮ್ ನಿಮ್ಗೆ ಗೊತ್ತಿರುತ್ತೆ, ಅದ್ರಲ್ಲಿ ಪ್ರಿಂಟ್ ಎಲ್ಲ ಹಾಕ್ತಾರಲ್ಲ, ಅಲ್ಲಿ ಸುಮ್ನೆ ಹೊರಗಡೆ ಕರ್ಕೊಂಡು ಹೋಗೋರು. ನಮಗೆ ಚಿಕ್ಕ ಹುಡುಗರಲ್ಲ, ಕತ್ಲೆ ರೂಮಲ್ಲಿ ಹೋಗಿ ಇರೋಕೇನೋ ಇಷ್ಟ. ನಮ್ಮಪ್ಪ ಪ್ರಿಂಟ್ ಎಲ್ಲ ಹಾಕೋರು. ಅವಾಗ ಸ್ವಲ್ಪ ನೋಡ್ಕೊಂಡಿದ್ವಿ ನಾನು ನಮ್ಮ ಅಣ್ಣ ಹೆಂಗ್ ಮಾಡ್ತಾರೆ ಅಂತ. ಅದೆಲ್ಲ ಇಟ್ಕೊಂಡು ಏನೋ ಟ್ರೈ ಮಾಡಿದ್ವಿ, ಬಟ್ ಡಿಸಾಸ್ಟರ್ ಆಗೋಯ್ತು. ಅದು ದಿನಕ್ಕೆ ಅವಾಗ್ಲೇ 700 ರೂಪಾಯಿ 750 ರೂಪಾಯಿ ಪರ್ ಡೇ ಬಿಸ್ನೆಸ್. ಐ ಆಮ್ ಟಾಕಿಂಗ್ ಅಬೌಟ್ 1993. ಅವಾಗ ಅಷ್ಟು ಆ ಬುಕ್ಸ್ ಎಲ್ಲ ಇನ್ನೂ ಇದೆ. ಪರ್ ಡೇ 700 ಬಿಸ್ನೆಸ್ ಅಂದ್ರೆ ಹ್ಯೂಜ್. ಅವಾಗ ನಾವು ಅದನ್ನ 0 ತಂದು ಇಟ್ಬಿಟ್ವಿ. ಗೊತ್ತಿಲ್ಲ, 0 ಆಗೋಯ್ತು. 0 ಕಂಪ್ಲೀಟ್. ಸುಮ್ನೆ ಅಂಗಡಿ ಓಪನ್ ಮಾಡ್ಕೊಂಡು ಸುಮ್ನೆ ಕೂತ್ಕೊಂಡಿರ್ಬೇಕಷ್ಟೇ. ಅವಾಗ ಒಂಥರ ಡಿಪ್ರೆಷನ್ ಆಗೋಯ್ತು ನನಗೆ. ಇದೇನು ನಮ್ಮ ತಂದೆ ಇಷ್ಟು ಹೆಸರು ಮಾಡಿದ್ರು, ಹಿಂಗೆ ಹಾಳು ಮಾಡ್ಬಿಟ್ವಲ್ಲ, ಏನು ಮಾಡಕ್ ಆಗ್ತಿಲ್ವಲ್ಲ, ಯಾರ್ದು ಸಪೋರ್ಟ್ ಇಲ್ಲ, ಏನೂ ಇಲ್ಲ. ಜನ ಬರೋರೆಲ್ಲ ಬೈಯೋರು ಸ್ಟುಡಿಯೋದಲ್ಲಿ, ನಿಮ್ಮ ತಂದೆ ಇದ್ದಾಗ ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ರು, ನೀವೆಲ್ಲ ಹಾಳು ಮಾಡಾಕ್ಬಿಟ್ರಿ ಹಂಗೆ ಅಂತ. ಹೇಗಾದ್ರೂ ಮಾಡಿ ನಮ್ಮ ತಂದೆ ಹೆಸರು ಉಳಿಸ್ಬೇಕಲ್ಲ ಅಂದ್ಬಿಟ್ಟು ಅವಾಗ ಮ್ಯೂಸಿಕ್ ಕೈ ಹಿಡಿತಾರೆ. ಎಲ್ಲಿಂದ ಎಲ್ಲಿಗೆ ಸರ್? ಅಲ್ಲ, ನನಗೆ ತುಂಬಾ ಜೀವನದ ಬ್ಯೂಟಿ ಹೆಂಗಿರುತ್ತೆ ಅಂದ್ರೆ, ಈಗ ಅಪ್ಪ ಸ್ಟಿಲ್ ಫೋಟೋಗ್ರಾಫರ್, ನೀವು ಅದನ್ನ ಮಾಡಕ್ ಹೋಗಿ ಬೇಡ ಅಂತ ಹೇಳಿ ಸಾಧ್ಯನೇ ಇಲ್ಲ ನಮ್ಗೆ ಅಂತ ಬಂದಂತವ್ರು. ಈಗ ನೀವು ಈ ವಿಡಿಯೋ ಕ್ಯಾಮ್ರಾ, ಸಿನಿಮಾ ಕ್ಯಾಮ್ರಾ ಹಿಂದ್ಗಡೆ ನಿಂತ್ಕೊಂಡು ನೀವು ಡೈರೆಕ್ಷನ್ ಮಾಡಿದ್ರಲ್ಲ, ಹೌದು, ಒಟ್ಟು ಆ ಕ್ಯಾಮ್ರಾ ನಿಮ್ಮನ್ನ ಬಿಡ್ಲಿಲ್ಲ ನೋಡಿ. ನೀವ್ ಹೇಳಿದಾಗ ನನಗೂ ಫ್ಲಾಶ್ ಆಗ್ತಾ ಇದೆ. ಈ ಆಂಗಲ್ ನಾನು ಯೋಚನೆ ಮಾಡಿಲ್ಲ ಸರ್, ನಿಜ ನೋಡಿ. ಕರೆಕ್ಟ್ ನೋಡಿ ಸರ್, ಕ್ಯಾಮ್ರಾ ಬಿಟ್ಟು ಅಂದ್ರೆ ನಿಮಗೆ ಎಲ್ಲೋ ಕ್ಯಾಮ್ರಾ ಹೇಳಿದೆ ಸರ್, ಕ್ಯಾಮ್ರಾ ಹೇಳಿದ ಕತೆ ಅಂತ. ಏನು ಅಂದ್ರೆ, ಸ್ಟಿಲ್ ಅಲ್ಲಿ ಯಾಕಿರ್ತೀಯಪ್ಪ ನೀನ್, ಸ್ಟಿಲ್ ಅಲ್ಲ ನೀನು ಮೂವಿಂಗ್ ಅಲ್ಲಿ ಇರ್ಬೇಕು ಅಂತ ಹೇಳಿ. ಅದು ಏನಂದ್ರೆ ನನ್ಗೆ
ನಮ್ ತಂದೆ ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ರು, 43 ಅವ್ರಿಗೆ. ಅವ್ರು ಏನೇನು ಬದುಕಬೇಕು ಅಂತ ಅನ್ಕೊಂಡಿದ್ರು, ಯಾಕಂದ್ರೆ ನಮ್ ಅಷ್ಟು ಮಾತಾಡಿ ಈ ಬದುಕು ಬಗ್ಗೆ ಮಾತಾಡಿಲ್ಲ, ಬಟ್ ಅವ್ರು ಏನೇನು ಬದುಕಬೇಕು ಅನ್ಕೊಂಡಿದ್ರು ಅದೆಲ್ಲ ನನ್ನ ಮೂಲಕ ಬದುಕ್ತಾ ಇದಾರೆ ಅನ್ಸುತ್ತೆ ಸರ್. ಅದು ನೀವ್ ಹೇಳಿದ್ ಸತ್ಯ ನೋಡಿ. ಯಾವತ್ತೋ ನನಗೆ ಈ ರೋಜಾ ಫಿಲ್ಮ್ ನೋಡಿದಾಗ ಅವ್ರು ಇಳೆಯರಾಜ ಅವ್ರ ಫ್ಯಾನ್ ಅವ್ರು ಯಾರೋ ಚಿಕ್ಕ ಹುಡುಗ ಇಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದಾನಂತೆ, ರೆಹಮಾನ್ ಅಂತ ಸುಮ್ನೆ ಆ ವರ್ಡ್ ನನ್ ಕಿವಿಗೆ ಹಾಕಿದ್ರು. ಐ ವಾಸ್ ಜಸ್ಟ್ 13 years, 12 or 13. ಆ ವರ್ಡ್ ನನಗೆ ಅವ್ರು ಹೋದಾಗ ರೋಜಾ ಯಾವಾಗ್ಲೂ ಕೇಳ್ತಾನೆ ಇರ್ತಾ ಇದ್ವಿ ಮನೇಲಿ. ಅವಾಗ ಅವ್ರ ಜೊತೆ ನೋಡಿದಂತ ಕೊನೆ ಸಿನಿಮಾ ಅದು ಕೇಳಿದಾಗೆಲ್ಲ ನನಗೆ ಅದು ಏನೋ ಕಿವಿನಲ್ಲಿ ಯಾರೋ ಚಿಕ್ಕ ಹುಡುಗ ರೆಹಮಾನ್ ಅಂತ ಅಂದ್ರೆ ಫೋಟೋ ಹಿಂಗ್ ತಿರುಗಿ ನೋಡಿದ್ರೆ ಅವ್ರ ಫೋಟೋ ಇದೆ ಹಿಂದೆ ರೆಹಮಾನ್ ಅವ್ರದ್ದು. ಇದು ನೋಡಿದ್ರೆ ಅವ್ರು ಸೆಳೀತಾ ಇದಾರೆ ನನ್ನ. ಅಲ್ಲಿಂದ ನೋಡ್ತೀನಿ ರೋಜಾ, ಜೆಂಟಲ್ಮ್ಯಾನ್, ಕಾದಲನ್, ಯಾವ್ದ್ಯಾವ್ದು ಬಾಂಬೆ, ಈ ತರ ತಿರ್ಡಾ ಎಲ್ಲ ಬರ್ತಾ ಇದಾವೆ ಅವ್ರ ಹಾಡುಗಳು. ಹುಚ್ಚಿಡ್ದೋಯ್ತು. ನಂಗೆ ಫಸ್ಟ್ ಸೌಂಡ್ ನಮ್ ತಂದೆ ಹಾಕಿದ್ ಕಿವಿಲಿ ರೆಹಮಾನ್ ಅಂತ. ಅದು ಹೆಂಗೆ ನನ್ಗೆ ಇವ್ರು ಕರೆದ್ರು, ಅಲ್ಲಿಂದ ಹಂಗೆ ಬಂದೆ. ಯಾವಾಗ ಅವ್ರೂ ಸಿನಿಮಾದೆಲ್ಲ ಬಹಳ ಇದಿತ್ತು, ಸಿನಿಮಾ ನೋಡೋದು, ಫೋಟೋಗ್ರಾಫಿ ಎಲ್ಲ ಇಷ್ಟ ಇತ್ತು. ನಮ್ಮ ಅಣ್ಣ ಅವಾಗ ಸ್ವಲ್ಪ ಸ್ಮಾರ್ಟ್ ಆಗಿರ್ತಾ ಇದ್ದ, ಕೂದಲೆಲ್ಲ ಹಿಂಗೆಲ್ಲ ಮಾಡಿ. ಅವ್ನು ಅವಾಗ ಜಸ್ಟ್ 8th 9th ಎಂಟರ್ ಆಗೋ ವಯಸ್ಸು. ಅವಾಗ ಸುಮ್ನೆ ನಮ್ಮ ಅಪ್ಪ ಹೇಳೋರು, ನಾನೊಂದೇನೋ ನೀನ್ ಇಟ್ಕೊಂಡು ಫಿಲ್ಮ್ ತೆಗಿತೀನಿ ಕಣ ಅಂತ ಸುಮ್ನೆ ಹೇಳೋರು. ನೀವು ತೆಗೆದ್ರಿ ನೋಡಿ, ಅದು ಇಲ್ಲಿ ಬಂದ್ ನಿಂತಿದೆ. ಏನೋ ಸರ್ ಎಲ್ಲ ಲೈಫಿನ ಸರ್ಕಲ್. ನಿನ್ನೆ DKD ನಲ್ಲಿ ಒಂದ್ ಮ್ಯಾಜಿಕ್ ಆಯ್ತು. ನಮ್ ತಂದೆ ಅಣ್ಣವ್ರ ಫ್ಯಾನು. ಅವ್ರು ಇಲ್ಲೆಲ್ಲೋ ಹುಲಿ ಹಾಲಿನ ಮೇವು ಶೂಟಿಂಗ್ ಟೈಮ್ ಅಲ್ಲಿ ಎಲ್ಲೋ ಹೋಗಿದ್ದಾರೆ. ಹೋಗ್ಬಿಟ್ಟು ಅಣ್ಣವ್ರು ಇದಾರೆ ಅಂದಾಗ ಇವ್ರ ಫೋಟೋಗ್ರಾಫರ್ ಅಲ್ವಾ, ಕ್ಯಾಮ್ರಾ ಎಲ್ಲ ತಗೊಂಡೋಗಿ ಒಂದ್ ಫೋಟೋ ತಕೊಬೇಕು ಅಂತ ಅಣ್ಣವ್ರ ಜೊತೆ ಫೋಟೋ ತಕೊಂಡಿದ್ದಾರೆ ಸರ್. ಆ ಫೋಟೋ ಎಲ್ಲಿ ಸಿಗ್ತೋ ಗೊತ್ತಿಲ್ಲ, ಝೀನಲ್ಲಿ ನಿನ್ನೆ ಹಾಕಿದ್ರು. ನೋಡಿದ್ರೆ ಅಲ್ಲಿ ಅಣ್ಣವ್ರು ನಮ್ ತಂದೆ, ಇಲ್ಲಿ ಶಿವಣ್ಣವರು, ನಾನು. ಅವ್ರ ಮಗ, ಎಲ್ಲಿಂದ ಕನೆಕ್ಷನ್. ಏನೋ ಒಂದು ದೈವದ ಸೂತ್ರ, ದೇವರೇ ಎಲ್ಲ ಅಲ್ವಾ? ನಮ್ ಕೈಲಿ ಏನಿಲ್ಲ ಸರ್, ನಂದು ಎಲ್ಲ ಅಲ್ಲಲ್ಲೇ ಇದೆ. ನಾನು ಈಗ್ಲೂ ಅದೇ ನಂಬ ಸರ್, ನಮ್ ತಂದೆನೆ ನನ್ನ ಜೀವನ ಬದುಕ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲ ನನ್ಗೆ ಇಷ್ಟೆಲ್ಲ ಮಾಡಕ್ ಶಕ್ತಿ ಇಲ್ಲ, ನಿಜವೂ ಇಲ್ಲ. ಎಂತ ಅದ್ಭುತ. ಆಮೇಲೆ ಯಾವ ಟೈಮಲ್ಲಿ ಯಾವ್ದು ನಮ್ ಕಿವಿ ಬೀಳುತ್ತಲ್ಲ ಸರ್, ಅದ ಮನಸ್ಸು ಅದನ್ನ ಹೀರ್ಕೊಳತ್ತಲ್ಲ, ಅದು ಪರ್ಮನೆಂಟ್ ಆಗ್ಬಿಡುತ್ತೆ. ಜಾಕೀರ್ ಹುಸೇನ್ ಇದಾರಲ್ಲ, ಅದ್ಭುತವಾದ ತಬಲಾ, ಮನೆ ಹೋಗ್ಬಿಟ್ರು. ಅವರು ಮುಸ್ಲಿಂ ಆದ್ರೂ ಕೂಡ ಅವರೊಂದು ಅವ್ರ ಮನೇಲಿ ಒಂದು ಸಂಪ್ರದಾಯ ಇತ್ತಂತ. ಏನು ಅಂತಂದ್ರೆ, ಮಗು ಹುಟ್ಟಿದ ತಕ್ಷಣ ಮನೆಯ ಯಜಮಾನ ಆ ಮಗುವಿನ ಕಿವಿನಲ್ಲಿ ಸರಸ್ವತಿ ಹೆಸರನ್ನು ಹೇಳೋದಂತೆ, ಗಾಯತ್ರಿ ಮಂತ್ರ ಹೇಳೋದಂತೆ. ಏನಕ್ಕೆ ಅಂದ್ರೆ ಅದು ತಲತಲಾಂತರದಿಂದ ಬಂದಿದೆ ನಮ್ಮಲ್ಲಿ, ಅದಕ್ಕೆ ನಮ್ಮಲ್ಲಿ ಎಲ್ಲರೂ ಕಲಾವಿದರು ಅಂತ ಅವ್ರದ್ದು. ನನಗನ್ಸುತ್ತೆ ನಿಮ್ ತಂದೆ ಯಾವಾಗ ನಿಮ್ ಕಿವಿಗೊಂದು ಮ್ಯೂಸಿಕ್ ಇಟ್ಟಲ್ಲ ಸರ್, ಅದು ಅವತ್ತು ಅವ್ರು ಕೊಟ್ಟಂತ ಸಂಗೀತ ದೀಕ್ಷೆ. ನಿಜ, ಕರೆಕ್ಟ್ ಮಾತು ಹೇಳಿದ್ರಿ ಸರ್ ನೀವು. ಸಂಗೀತ ದೀಕ್ಷೆ ಮಾಡಿ, ಏನು ಸಂಗೀತನೇ ಹೇಳ್ಕೊಡದೆ ಒಬ್ಬ ಮಹಾನ್ ದಿಗ್ಗಜನ ಹೆಸರು ಮಾತ್ರ ಹಾಕ್ಬಿಟ್ರು ಕಿವಿ ಸರ್. ಇನ್ನೇನ್ ಬೇಕು ಸರ್ ಅಲ್ಲ? ಲೈಫ್ ಎಲ್ಲಿಂದ ಎಲ್ಲಿ ಬಂದ್ಬಿಡುತ್ತೆ ನೋಡಿ.